for rock star Guruji Guru Kiran sir. ಗುರುಜಿ ಜೊತೆ ಸ್ಟೇಜ್ ಮೇಲೆ ನಿಲ್ಲದೆ ಒಂದು ಸೂಪರ್ ಎನರ್ಜಿ. ಯಾಕಂದ್ರೆ ಗುರುಜಿ ಶೋಸೇ ಒಂದು ಎನರ್ಜಿಯಲ್ಲಿ ತುಂಬಿರುವಂಥ ಬ್ಲಾಕ್ ಬಸ್ಟರ್ ಇವೆಂಟ್ಗಳಾಗಿರುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಗುರುಜಿ ಇಸ್ ರಾಕಿಂಗ್. ಸ್ಟೇಜ್ ಮೇಲೆ ಹಾಡ್ತಾ ಕುಣಿಬೇಕು ಅನ್ನೋದಕ್ಕೆ ನಿಜವಾದ ಅರ್ಥ ಕೊಟ್ಟಿದ್ದೆ ನಮ್ಮ ಗುರು ಕಿರಣ್ ಸರ್. ಗುರುಜಿ, ಸರಿಗಮಪ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮಗೆ ಬಹಳ ಸಂತೋಷ. ಸೊ ನಿಮಗೆ ನಮ್ಮೆಲ್ಲರ ಪರವಾಗಿ ಹಾರ್ಟಿ ವೆಲ್ಕಮ್ ಟು ಸರಿಗಮಪ ಲಿಟಲ್ ಚಾಂಪಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಗುರುಜಿ, ಹೌ ಎಕ್ಸೈಟೆಡ್ ಆರ್ ಯು ಟು ಬಿ ಎ ಪಾರ್ಟ್ ಆಫ್ ದಿಸ್? ನನಗೆ ಯಾವತ್ತು ಆ್ಯಕ್ಚುಲಿ ನಾನು ಸರಿಗಮಪ ಲಿಟಲ್ ಚಾಂಪ್ಸ್ ಇದು ಒನ್ ಟೈಮ್ ಜಡ್ಜ್ ಆಗಿದೆ. ಮಕ್ಕಳು ಆ ಏಜಲ್ಲಿ ಡೆಫಿನೆಟ್ ಆಗಿ ಟ್ಯಾಲೆಂಟ್ ಅಥವಾ ಹಿಡ್ಕೊಂಡು ಯಾವುದು ಕಲ್ತು ಏನು ಬಂದಿರಲ್ಲ. ಇದು ದೇವರು ಅವರಿಗೆ ವರವಾಗಿ ಕೊಟ್ಟಿರೋದು ಮ್ಯೂಸಿಕ್ಕು. ಸೊ ಅದನ್ನು ಕೇಳೋದೊಂದು ಭಾಗ್ಯ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾವು ಜಡ್ಜ್ ಮಾಡೋದಕ್ಕಿಂತ ಎಲ್ಲೆಲ್ಲಿ ಹೆಂಗೆ ಟ್ಯಾಲೆಂಟ್ಸ್ ಹುಡ್ಕೋತಾರೆ, ಎಲ್ಲಿ ಬರ್ತಾ ಇದ್ದಾರೆ, ಅದನ್ನು ನೋಡೋದೇ ಒಂದು ಹಬ್ಬ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಮಹಾಗುರುಗಳೇ, ಗುರು ಕಿರಣ್ ಸರ್ ಅವರ ಆಗಮನ. ನಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ಏನೇನೋ ಅವಶ್ಯಕತೆ ಇದ್ದ ಕಾಲದಲ್ಲಿ ಬಂದವರು. ನಾನು ಬಂದಾಗ ಅಲ್ಲಿ ಸಾಹಿತ್ಯಕ್ಕೆ ಒಂದು ಚಾಲನೆ ಕೊಡಬೇಕಿತ್ತು, ರಿದಮ್ಗೆ ಒಂದು ಚಾಲನೆ ಕೊಡಬೇಕಿತ್ತು, ಇನ್ನು ಏನೇನೋ ಕೆಲಸಗಳು ಮಾಡಬೇಕಿತ್ತು. ನಾನು ಅದೆಲ್ಲ ಮಾಡ್ತಾ ನಾಟಕದಲ್ಲಿ ಮಾತ್ರ ಕುಣಿತಾ ಇದ್ದೆ. ಸಿನಿಮಾದಲ್ಲಿ ಗಂಭೀರವಾಗಿ ಹಾರ್ಮೋನಿಯಂ ಇಟ್ಕೊಂಡು ಒಬ್ಬ ಕವಿ ಥರನೋ ಋಷಿ ಥರನೋ ಕೆಲಸ ಮಾಡ್ತಿದ್ವಿ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ನೀವೇ. ಯಾಕೆಂದರೆ ನಮ್ಮ ಚಲನಚಿತ್ರರಂಗಕ್ಕೆ ಆಗ್ತಾನೆ ಪರ್ಫಾರ್ಮ್ ಮಾಡುವ ಎಲ್ಲ ಲಕ್ಷಣಗಳು ಬಂದ್ಬಿಟ್ಟಿತ್ತು. ಸ್ಟೇಜ್ ಮೇಲೆ ಅದನ್ನು ಮಾಡಿ ತೋರಿಸೋರು ಇರಲಿಲ್ಲ. ನಮಗೆ ಗೊತ್ತಿದ್ರೂ ಸಂಕೋಚ ಇತ್ತು ನಮಗೆ, ಎಲ್ಲಿ ನಮ್ಮನ್ನು ಆಭಾಸ ಅನ್ಕೋತಾರ ಅಂತ. ನೀವು ಬಂದು ಆ ಸಂಕೋಚನ ಕಿತ್ತು ಬಿಸಾಕಿ ಸ್ಟೇಜ್ಗೆ ಒಂದು ಬಣ್ಣ ತುಂಬಿದ್ರಿ, ಒಂದು ಯೌವನ ತುಂಬಿದ್ರಿ. ಅದು ಬಹಳ ಬಹಳ ಮುಖ್ಯವಾದ ವಿಷಯ. ಅದನ್ನು ಇವತ್ತು ಅರ್ಜುನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅರ್ಜುನ್ ಇಲ್ಲಿ ಗಂಭೀರವಾಗಿ ಕೂತಿರ್ತಾರೆ. ಸ್ಟೇಜ್ ಮೇಲೆ ನೋಡ್ಬೇಕು ಅವ್ರನ್ನ, ಈ ತುದಿಯಿಂದ ಆ ತುದಿವರೆಗೂ ಒಂದೇ ಕುದಿ ಒಂದೇ ಕುದಿ ಒಂದೇ ಕುದಿ. ನೀವು ಸದಾ ಆ ದಾಡಿ ಬಿಟ್ಟಿರೋದ್ರಿಂದ, ಸದಾ ನಗ್ತಾ ಇರೋದ್ರಿಂದ ನಾನು ವಿಷ್ಣುವರ್ಧನ್ ಅವ್ರನ್ನ ಕಳ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ಮ ಮುಖ ನೋಡಿದ್ರೆ ಅವ್ರ ಜ್ಞಾಪಕ ಬರ್ತಾ ಇರುತ್ತೆ. ಆಲ್ ದಿ ವೆರಿ ಬೆಸ್ಟ್ ಸರ್, ವೆಲ್ಕಮ್ ಟು ದಿಸ್. ಥ್ಯಾಂಕ್ ಯು ಸರ್. ನಾನು ಚಿಕ್ಕಂದಿನಲ್ಲೂ ದೊಡ್ಡ ಫ್ಯಾನ್. ನಾನು ಯಾವತ್ತು ಲಾಸ್ಟ್ ಟೈಮ್ ಹೇಳಿದೆ, ನಾನು ಕನಸಲ್ಲೆಲ್ಲ ಬಂದು ಅವ್ರ ಮುಂದೆ ಹಾಡ್ತಾ ಇದ್ದೆ. ನಾನು ಅಂದರೆ ಹಾಡುವ ಅಷ್ಟು ಅವ್ರ ಮುಂದೆ ಹಾಡಬೇಕು ಅಂತ ಇತ್ತು. ಕನ್ನಡ ಇಂಡಸ್ಟ್ರಿನ ನನ್ನ ಲೆಕ್ಕದಲ್ಲಿ ಫಸ್ಟ್ ಒಂದು ಚೆನ್ನೈ ಅಥವಾ ಬೇರೆ ಕಡೆಯಿಂದ ಬಂದ ಸಂಗೀತ ನಿರ್ದೇಶಕರೆಲ್ಲ ಜಾಸ್ತಿ ಅಲ್ಲೇ ಇದ್ದಿದ್ದು ಹೆಸರಿದ್ದವರು. ಒಂದು ಅದನ್ನು ಬ್ರೇಕ್ ಮಾಡಿ ಎಲ್ಲಕ್ಕಿಂತ ಜಾಸ್ತಿ ಖುಷಿ ಅಂದರೆ ಆ ಇಂಡಸ್ಟ್ರಿನ, ಚೆನ್ನೈಯಲ್ಲಿದ್ದ ಇಂಡಸ್ಟ್ರಿನ ಬೆಂಗಳೂರಿಗೆ ತಂದು ಕೂರಿಸಿದ್ದು ಹಂಸಲೇಖ ಸರ್. ಇಲ್ಲಿನ ಮ್ಯೂಸಿಷಿಯನ್ಸ್ಗೆ ಒಂದಷ್ಟು ಅವಕಾಶ ಸಿಕ್ಕಿದ್ದು ಅದರಿಂದನೇ. ಅದು ಯಾವತ್ತು ಹ್ಯಾಟ್ಸ್ ಆಫ್. ಆಮೇಲೆ ಕನ್ನಡದ ದಿಕ್ಕನ್ನು ಬದಲಾಯಿಸಿದ್ದು. ನಾನು ಬರುವಾಗ ಅದೊಂದಿತ್ತು, ಹಂಸಲೇಖ ಅವ್ರು ಅಲ್ಲಿದ್ದಾರೆ, ನಾವು ಫಸ್ಟ್ ಬಂದಾಗ ಏನು ಮಾಡೋದು ಅಂತ. ಈಚಿದ್ದೆಲ್ಲ ಕಾವ್ಯಗಳು, ಅದು ಆಡು ಮಾತಲ್ಲಿ, ವಿಚ್ ಇಸ್ ಅ ಇಂಪಾಸಿಬಲ್ ಟಾಸ್ಕ್. ಸೊ ಗ್ರೇಟ್ ಫ್ಯಾನ್ ನಿಮ್ಮಿಂದ ಈ ಮಾತು ಸರ್. ರಿಯಲಿ ಹಾನರ್ಡ್. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಚಪ್ಪಾಳೆ ಗುರು ಕಿರಣ್ ಸರ್ಗೆ. ಇಲ್ಲಿ ಗುರುಪ್ರಸಾದ್ 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 ಅಂತ ಒಬ್ಬ ಇದ್ದ ಸರ್. ಇಲ್ಲಿ ಗುರುಪ್ರಸಾದ್ ಅಂತ ಒಂದು ಹುಡುಗ ಸರ್, ಪಿರಿಯಾಪಟ್ಟಣದ ಹುಡುಗ. ಅವ್ನು ತುಂಬ ನಯನಾಜುಕಂದು ಹಿಂಗೆ ಅಂಬೋ ಅಂತ ನಿಂತಿರ್ತಿದ್ದ ಯಾವಾಗಲೂ. ಅವನ್ನೆಲ್ಲಾದ್ರೂ ನೀವು ನೋಡಿದ್ದೀರಾ? ನಾನೇ ಸರ್, ನಾನೇ ಅಕ್ಕ. ನನ್ನೇ ಸರ್ ಅಂದ್ಬಿಟ್ಟ ಅಂದ್ರೆ ಅದು ಗ್ಯಾರಂಟಿ ಗುರು ಪ್ರಸಾದೆ. ಏನೋ ಚೇಂಜಸ್, ಏನೋ ಈ ಬದಲಾವಣೆ. ಗುರು ಎಲ್ಲಿದ್ದೆ ಇಲ್ಲಿ ತನಕ? ಭೂಮಿ ಮೇಲಿದೆ ಅಕ್ಕ. ಭೂಮಿ ಮೇಲಿದ್ದೆ. ಸರಿಗಮಪದಲ್ಲಿ ಯಾಕೆ ಹಿಂಗಿರ್ಲಿಲ್ಲ ನೀನು ಇಷ್ಟ ದಿನ? ಸೂಪರ್ ಗುರು. ಇದು ಗುರು ಅವರ ಹೊಸ ಝಲಕ್ಕು. ಏನ್ ಪಲ್ಟಿ ಹೊಡ್ದ, ಫ್ಲೋರ್ ಮೂವ್ಮೆಂಟ್ ಮಾಡ್ದ. ಹಿಂಗೋ ಗುರು, ಫಸ್ಟ್ ದಿನ ಡ್ಯಾನ್ಸ್ ಮಾಡ್ತಾ ಇದೀಯ ನೀನು? ಇಲ್ಲ ಅಕ್ಕ, ಇದೇ ಫಸ್ಟ್ ಟೈಮಾ? ಹೌದು. ಫಸ್ಟ್ ಡ್ಯಾನ್ಸ್ ಮಾಡಿದ್ರೆ ಪಲ್ಟಿ ಹೊಡಿತಾ ಇದ್ದಾನೆ. ಅಲ್ಲ ಕಣೋ, ನಿಮ್ದಿನ ಇದು ಈ ಫೋಟೋ ಎಲ್ಲ. ಇದೇನು ಅಧ್ಯಕ್ಷ ಗುರುಪ್ರಸಾದ ಇದು? ಇದು ಚೆನ್ನಾಗಿದೆ, ಇದು ಹಿಂಗಿದೆ. ಅದೇನದು ಹಿಂಗೆ? ಇದು ತೋಳಲ್ಲ ಕಣೋ, ತೊಲೆ 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 ಹಂಗಿತ್ತು ಅದು.
ಈ ಗುರು ಕಳ್ಕೊಂಬೇಡ, ನೀನು ಹಿಂಗೆ ಇರ್ಬೇಕು, ಓಕೆನಾ? ಆಯ್ತಕ್ಕ. ಅಧ್ಯಕ್ಷರಿಗೆ ಅಧ್ಯಕ್ಷ ಅಧ್ಯಕ್ಷ ಅಂತ ಜೈಕಾರ ಹಾಕುವಂತ ಹಾಡನ್ನ ಕೊಟ್ಟವ್ರು ಯಾರು? ಇವರೇ ನನ್ನ ಅಧ್ಯಕ್ಷ ಜನ್ಯ. ಜನ್ಯಜಿ ಅಲ್ಲ ಕಣೋ, ಹೆಂಗ ನೀನು ನಂತರನೇ ಫ್ಲೋರ್ ಡ್ಯಾನ್ಸ್ ಮಾಡೋದು ಕಲ್ತ್ಕೊಂಡೆ? ಸೇಮ್ ಹಂಗೆ ಮಾಡ್ತೀಯಲ್ಲ. ಗುರುವಿಂದನೇ ಶಿಷ್ಯ ಸರ್. ಯಾರು ಆ ಗುರು? ನಾನೇನಾ? ಗುರು ಸೂಪರ್ ಕಣೋ, ಸೂಪರ್. ಥ್ಯಾಂಕ್ ಯು ಸರ್. ಡ್ಯಾನ್ಸು, ನಿನ್ನ ಸ್ಟೈಲು, ನಿನ್ನ ಕಾನ್ಫಿಡೆನ್ಸು, ನೀನು ಬಂದಾಗ ಹೆಂಗಿದ್ದೆ, ಈಗ ಡ್ಯಾನ್ಸ್ ಅಂದ ತಕ್ಷಣ ನಾನು ಏನೋ ನಾಚ್ಕೊಂಡು ನಡ್ಕೊಂಬರ್ತಾನೇನೋ ಅಂದ್ಕೊಂಡ್ರೆ ಏನೋ ನಾವೇ ನಾಚ್ಕೊಳಂಗೆ ಮಾಡ್ಬಿಟ್ಟಲ್ಲೋ. ಸಕ್ಕತ್ತಾಗಿತ್ತು ಕಣ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಖತ್ ಸ್ಟೈಲಿಶ್ ಆಗಿದೆ, ಸಖತ್ ಗ್ರೇಸ್ಫುಲ್ ಆಗಿದೆ. ಸೂಪರ್. ಥ್ಯಾಂಕ್ ಯು ಸರ್. ಸೂಪರ್, ಒಳ್ಳೇದಾಗಿ. ಥ್ಯಾಂಕ್ ಯು ಜನ್ಯಾಜಿ. ಗುರೂಜಿ ಇವನಲ್ಲ ಗುರುಜಿ, ನಾವೆಲ್ಲ ಶಾಕ್ ಆಗಿ ಶೇಕ್ ಆಗ್ಬಿಟ್ಟಿದೀವಿ. ತುಂಬಾ ನಾಚಿಕೆ ಸ್ವಭಾವ ಅವನು, ಅಂದ್ರೆ ಸುಮ್ನೆ ಹಿಂಗೆ ಇರ್ತಾನೆ, ಮಾತೇ ಆಡಲ್ಲ. ಇವತ್ತು ಈ ಲೆವೆಲ್ ಪರ್ಫಾರ್ಮ್ ಮಾಡಿದಾನೆ ಗುರುಜಿ. ನಂಬಕ್ ಆಗ್ತಾ ಇಲ್ಲ ಅಂದೆ. ಹೌದು, ಹೇಳ ಗುರು ಅಂದ್ರೆ ಹಂಗೆ ಅಂತ. ಯಾ. ಗುರುಪ್ರಸಾದ್, ಲವ್ ಯೋರ್ ಆಟಿಟ್ಯೂಡ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಒಂದು ಸಾಂಗಿಗೆ ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು. ನಾನು ಫ್ರಾಂಕ್ಲಿ ಹೇಳ್ತೀನಿ, ನಂಬಕ್ಕಾಗಲ್ಲ ನೀನು ಫಸ್ಟ್ ಮಾಡ್ತಾ ಇದೀಯ ಅಂತ. ಇವನ್ ಕಾರ್ಟು ಇಲ್ಲಿ ವಾಸ್ ಗುಡ್. ಆಮೇಲೆ ಫ್ಲೋ ಮೂಮೆಂಟ್ಸ್ ಎಲ್ಲ ಸರ್ ಹೇಳಿದಂಗೆ ಮಾಡಿದ್ಯಾ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳು ಶಾಕ್ ಆಗ್ಬಿಟ್ಟವ್ರೆ. ಯಾರಿದು ಗುರುಪ್ರಸಾದ್, ಏನ್ ಹಿಂಗ ಆಗೋಯ್ತು ಅಂತ. ಏನ್ ಮಹಾಗುರುಗಳೇ? ಗುರು, ಎಸ್, ನಿನ್ನ ಹವಾ ಶುರು. ಥ್ಯಾಂಕ್ ಯು ಸರ್. ಸೂಪರ್. ಏನ ಇದು, ಅದ್ಭುತವಾಗ್ಬಿಟ್ಟಿದ್ಯಾ. ಗೊತ್ತಾಯ್ತಾ ಕಾನ್ಫಿಡೆನ್ಸ್ ಬಂದಾಗ ಏನಾಗುತ್ತೆ ಅಂತ? ನಮಗೆ ಆತ್ಮವಿಶ್ವಾಸ ಬಂದ್ರೆ ಹಿಮಾಲಯ ಕೂಡ ಚಿಕ್ಕ ನಂದಿ ಬೆಟ್ಟ ತರ ಕಾಣುತ್ತೆ ಅಲ್ಲ? ಹೌದು ಸರ್. ಅನುಶ್ರೀ, ಮಹಾಗುರುಗಳೇ, ನಾವು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಒಳ್ಳೆ ಕೆಲಸ. ಅವನು ಹೇಗಾಗಿದ್ದ ಅಂತ ನಮಗೆ ಗೊತ್ತಿತ್ತು. ಹೇಗಾದ್ರೂ ಅವನಲ್ಲಿ ಒಂದು ಆತ್ಮವಿಶ್ವಾಸ ಬರಲಿ ಅಂತ ಇಷ್ಟೆಲ್ಲ ಒದ್ದಾಟ. ಮಕ್ಕಳಿಗೆ ಆತ್ಮವಿಶ್ವಾಸ ಕೊಡೋದಿದೆಯಲ್ಲ, ಮಕ್ಕಳಿಗೆ ರಾಜ್ಯ ಕೊಟ್ಟಂಗೆ. ಆಹಾ ಆಹಾ. ಮಕ್ಕಳ ರಾಜ್ಯ ಬೆಳೆಯೋದೇ ಅವರಿಗೆ ಕೊಟ್ಟ ಆತ್ಮವಿಶ್ವಾಸದಿಂದ. ಅದ್ಭುತವಾದ ಬೆಳವಣಿಗೆ ಕಣೋ. ಇವತ್ತು ಸತ್ಯಪ್ರಕಾಶ್ ಮೇಷ್ಟ್ರ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಥ್ಯಾಂಕ್ ಯು ಸರ್. ಇಲ್ಲಿಂದ ನೀನು ಮೆಟ್ಲು ಕೆಳಗಿಳಿಯಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಹೋಗ್ತಾ ಇರ್ಬೇಕು. ಫಿನಾಲೆವರೆಗೂ ನೀನು ಕಾಂಪಿಟೇಷನ್ ಕೊಡಬೇಕು ಎಲ್ರಿಗೂ. ಓಕೆನಾ? ಓಕೆ ಸರ್. ಏಮಿಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳಲೆ. ಥ್ಯಾಂಕ್ ಯು ಸರ್. ಆ ಥರ ಅಲ್ಲ ಹಿಂಗೆ ಹೊಡಿತೀಯಲ್ಲ ಅಂತ ಹೇಳು. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್ ಚಿನ್ನ, ಸೂಪರ್. ನೀನು ಪೋಸ್ಟರ್ ಆಗ್ಬಿಟ್ಟೆ ಕಣೋ, ಕಟೌಟ್ ಆಗ್ಬಿಟ್ಟೆ ಕಣೋ.